Students, packing efficiency. Next concept packing efficiency most important ನಿಮ್ಮ examination ಗೆ 3 marks ಗೆ ಬರುತ್ತೆ. Okay, so usually 5 marks question ಇರುತ್ತೆ. 5 marks question ನಲ್ಲಿ 3 marks packing efficiency calculate ಮಾಡಕ್ಕೆ ಹೇಳ್ತಾರೆ. Okay, you have 3 packing efficiency. ನೀವು ಕ್ಯಾಲ್ಕುಲೇಟ್ ಮಾಡೋದು ಯಾವುದು? 3 ಇದೆ. ಒಂದು BCC, ನೆಕ್ಸ್ಟ್ FCC. FCC ನಾನು ಆ್ಯಕ್ಚುಲಿ HCP ಅಂತ ಕರಿತೀನಿ, CCP ಅದನ್ನು FCC ಅಂತ ಕರಿಬೋದು. ಓಕೆ, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್, ರೈಟ್. ಸೊ ಇನ್ನೊಂದು ಯಾವುದು? ಒಂದು ಬಾಡಿ ಸೆಂಟರ್ಡ್ ಅಂತ ಹೇಳಾಯಿತು. ಸೊ BCC, ಸೊ ಇಲ್ಲಿ FCC ಆರ್ HCP ಆರ್ CCP. ಸೊ ಲಾಸ್ಟ್ ಒನ್ ಯು ಹ್ಯಾವ್ ದಟ್ ಈಸ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್. ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ. ಅರ್ಥ ಆಗ್ತಿದೆಯಾ? You know, you are going to see, so in whatever the way, okay, the particles are filled, so then also you can observe some space. Okay, ಯಾವ ಏನಲ್ಲಾರು ಅದು ಆಕ್ಯುಪೈ ಆಗಲಿ ಪಾರ್ಟಿಕಲ್ಸು, ಒಂದು ಸ್ಪೇಸ್ ಅಂತ ನೋಡ್ತೀರಾ. ಆ ಸ್ಪೇಸ್ಗೆ ನಾವು ಏನಂತ ಎಷ್ಟು ಹೇಳ್ತೀವಿ? ವಾಯ್ಡ್ಸ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ದೇರ್, ರೈಟ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಎಫಿಷಿಯನ್ಸಿ? ಏನು ಎಫಿಷಿಯನ್ಸಿ ಅಂತಂದರೆ, ಫಸ್ಟ್ ಲೆಟ್ ಅಸ್ ಡಿಫೈನ್ ಪ್ಯಾಕಿಂಗ್ ಎಫಿಷಿಯನ್ಸಿ. ವಾಟ್ ಈಸ್ ಪ್ಯಾಕಿಂಗ್ ಎಫಿಷಿಯನ್ಸಿ? Packing efficiency is the percentage of so total space, just I can say total space occupied by the particles. So this is called as packing efficiency. Packing efficiency is the percentage of total space occupied by the particles. So one total space ಇದೆ ಹೇಳೋಣ. ಟೋಟಲ್ ಸ್ಪೇಸ್ನಲ್ಲಿ ಎಷ್ಟು ಸ್ಪೇಸು ಈ ಪಾರ್ಟಿಕಲ್ಸ್ ಕವರ್ ಮಾಡ್ತಾ ಇದೆ. ಓಕೆ, ಹೌ ಮಚ್ ಸ್ಪೇಸ್ ದೀಸ್ ಪಾರ್ಟಿಕಲ್ಸ್ ಆರ್ ಆಕ್ಯುಪೈಯಿಂಗ್. ಸೊ ದಟ್ ಈಸ್ ಕಾಲ್ಡ್ as what? Packing efficiency. ಎಫಿಷಿಯನ್ಸಿ ಅಂತ ಅಂದರೆ, so we have to deal with 100%, right? Efficiency ಅಂದರೆ ಏನು? We have to consider with respect to 100%. ನೀವು ಇಲ್ಲಿ ಏನು ಮಾಡ್ತೀರಾ ಅಂದರೆ 100%ಗೆ ಎಷ್ಟು ಪರ್ಸೆಂಟು ಈ ಪಾರ್ಟಿಕಲ್ಸು ಆಕ್ಯುಪೈ ಮಾಡ್ಕೋತಾ ಇದೆ. ಓಕೆ, ದಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಯರ್. ಅರ್ಥ ಆಗ್ತಿದೆಯಾ? ಸೊ ದಿಸ್ ವಾಟ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಓಕೆ, ನಾವು ನೀಡ್ ಟು ನೋ ಅಬೌಟ್ ಪ್ಯಾಕಿಂಗ್ ಫ್ರಾಕ್ಷನ್. ಪ್ಯಾಕಿಂಗ್ ಫ್ರಾಕ್ಷನ್ ಇದು ಗೊತ್ತಿರಬೇಕು ನಿಮಗೆ. Packing fraction. So what is this packing fraction? So let us define this. So it is the fraction it is a fraction of total space occupied by the particles. Okay, so what is packing fraction? It is a fraction of total space. Okay, so total complete space ಇದೆ, ಆ ಟೋಟಲ್ ವಾಲ್ಯೂಮ್ ಅಂತ ಹೇಳ್ಬೋದು. ಸೊ ಟೋಟಲ್ ವಾಲ್ಯೂಮ್ನಲ್ಲಿ ಒಂದಷ್ಟು ವಾಲ್ಯೂಮ್ ಮಾತ್ರ ಫಿಲ್ ಆಗಿರುತ್ತೆ, ಪಾರ್ಟಿಕಲ್ಸು ಒಂದಷ್ಟು ವಾಲ್ಯೂಮ್ ಮಾತ್ರ ಫಿಲ್ ಆಗಿರುತ್ತೆ. ಸೊ ಸಮ್ ವಿಲ್ ಬಿ ಲೆಫ್ಟ್ ಫ್ರೀ. ಆ ಫ್ರೀ ವೇಕೆಂಟ್ ನಾವು ಎಂತ ಕರಿತೀವಿ? ವಾಯ್ಡ್ಸ್ ಅಂತ ಕರಿತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಫ್ರಾಕ್ಷನ್. ಫಾರ್ ಎಕ್ಸಾಂಪಲ್, ಓಕೆ, ನಿಮ್ಮ ಕಾಲೇಜ್ನಲ್ಲಿ ನಿಮಗೆ ಮಾರ್ಕ್ಸ್ ಬರುತ್ತೆ, ಇಸ್ ಇಟ್ ರೈಟ್? ಸೊ 600ಗೆ ಯು ವಿಲ್ ಗೆಟ್ ಸೊ 550, ರೈಟ್, 570, 580 ಈ ಥರ ಬರುತ್ತೆ ಸ್ಕೋರಿಂಗ್, ಹೌದಲ್ವಾ? ಸೊ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಫಾರ್ 600. 600ಗೆ 600 ತೊಗೊಂಡ್ರೆ ಏನೋ ಔಟ್ ಆಫ್ ಔಟ್ ಅಂತ ಹೇಳ್ತೀರಾ, ಇಸ್ ಇಟ್ ರೈಟ್? ಸೊ ಫ್ರಾಕ್ಷನ್ ಇಲ್ಲ ಅಲ್ಲಿ, ರೈಟ್? ಸೊ ಅದೇ ನೀವು 570, 580 ತೊಗೊಂಡ್ರೆ 580 ಡಿವೈಡೆಡ್ ಬೈ 600 ಅಂತ ಹೇಳ್ತೀರಾ, ಹೌದಲ್ವಾ? ಅಂದರೆ ಫಾರ್ 600 ವಾಟ್ ಈಸ್ ದ ಫ್ರಾಕ್ಷನ್? ಸೊ 580 divided by 600 is the fraction. ಅಂದರೆ for 600 you have scored 580. Is it right? ಸೊ ಅಲ್ಲಿ ಫ್ರಾಕ್ಷನ್ನ ನೋಡ್ತೀರಾ, ಕರೆಕ್ಟ್ ಅಲ್ವಾ? ಇಲ್ಲೂ ಅಷ್ಟೇ. ಸೊ ಪ್ಯಾಕಿಂಗ್ ಫ್ರಾಕ್ಷನ್ ಅಂದಾಗ, ಸೊ ಟೋಟಲ್ ಸ್ಪೇಸ್ ಎಷ್ಟೋ ಇರುತ್ತೆ, ಟೋಟಲ್ ವಾಲ್ಯೂಮು. ಸೊ ಇನ್ ದಟ್ ಟೋಟಲ್ ವಾಲ್ಯೂಮ್ ದ ಪಾರ್ಟಿಕಲ್ಸ್ ವಿಲ್ ಆಕ್ಯುಪೈ ಸೊ ಸಮ್ ಆಫ್ ದ ವಾಲ್ಯೂಮ್ ಇನ್ ದಟ್. ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್ ಕಾಲ್ಡ್ as what? Packing fraction. It is a fraction of total space occupied by the particle. Right? So we will see now. So here you have packing efficiency in HCP and CCP structures. You have to calculate packing efficiency in HCP and CCP structures. So you can see the figure there. You can see the unit cell. Unit cell ಕಾಣ್ತಾ ಇದೆ ಅಲ್ವಾ? So ಇಲ್ಲಿ HCP ಮತ್ತು CCP ಅಂದಾಗ the efficiency will be same.
ಎರಡರದ್ದು ಎಫಿಷಿಯನ್ಸಿ ಏನಾಗುತ್ತೆ, ಸೇಮ್ ಆಗುತ್ತೆ. ಸೊ ಬಟ್ ವಿ ಆರ್ ಗೋನ್ ಟು ಕ್ಯಾಲ್ಕುಲೇಟ್ ಎನಿ ಒನ್ ಆಫ್ ದಟ್. ಅದರಿಂದ ಎರಡರಲ್ಲೂ ಅದರ ಒಂದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ ಎಫಿಷಿಯನ್ಸಿ. ಸಪೋಸ್ ಇಫ್ ಐ ಟೇಕ್ CCP, ಯು ಕ್ಯಾನ್ ಸಿ ದ ಫಿಗರ್ ದೇರ್. ಆ ಫಿಗರ್ ಕಾಣ್ತಾ ಇದೆ ಅಲ್ಲಿ. ಓಕೆ, ಆ ಫಿಗರ್ ನನ್ನ ಎಡ್ಜ್ ಲೆಂತ್ ಎಲ್ಲ ಸೇಮ್ ಇರುತ್ತೆ. ಲೆಟ್ ದ ಎಡ್ಜ್ ಲೆಂತ್ ಬಿ ಎ ಅಂತ ತೊಗೋತೀನಿ ನಾನು. ಎಲ್ಲ ಎಡ್ಜ್ ಲೆಂತು ಸೇಮ್ ಇರೋದ್ರಿಂದ ಲೆಟ್ ಇಟ್ ಬಿ ಎ. ಓಕೆ, ಸೊ ಎಡ್ಜ್ ಲೆಂತ್ ಎ ಆಗುತ್ತೆ. ಸೊ ಯು ಕ್ಯಾನ್ ಸಿ ದ ಪಾರ್ಟಿಕಲ್ಸ್ ಅಟ್ ದ ಕಾರ್ನರ್. ಸೊ ಎಲ್ಲ ಕಾರ್ನರ್ಸಲ್ಲೂ ಪಾರ್ಟಿಕಲ್ಸ್ ಇರುತ್ತೆ, ಅದು ಗೊತ್ತಿದೆ ನಿಮಗೆ, ರೈಟ್? ಎಲ್ಲ ಕಾರ್ನರ್ಸಲ್ಲೂ ಪಾರ್ಟಿಕಲ್ಸ್ ಇರುತ್ತೆ. ಬಟ್ ಇಲ್ಲಿ ವಿಶೇಷ ಏನು, HCP ಆ್ಯಂಡ್ CCP ಇಸ್ ಆಲ್ಸೋ ಕಾಲ್ಡ್ ಎಸ್ ವಾಟ್, FCC. FCC ಅಂದಾಗ ದ ಪಾರ್ಟಿಕಲ್ಸ್ ವಿಲ್ ಬಿ ಪ್ರೆಸೆಂಟ್ ಅಟ್ ದ ಸೆಂಟರ್ ಆಫ್ ದ ಫೇಸ್. ಇಸ್ ಇಟ್ ರೈಟ್? ಯು ಕ್ಯಾನ್ ಸಿ ದಟ್ ಅಟ್ ದ ಸೆಂಟರ್ ಆಫ್ ದ ಫೇಸ್ ಯು ಕ್ಯಾನ್ ಸಿ ದ ಪಾರ್ಟಿಕಲ್. ಕಾಣ್ತದೆ ಪಾರ್ಟಿಕಲು ಹೇಗೆ ಶೇರ್ ಆಗಿರುತ್ತೆ? ಹಾಫ್ ಆಫ್ ದ ಪಾರ್ಟಿಕಲ್ ವಿಲ್ ಬಿ ಶೇರ್ಡ್ ವಿತ್ ದಟ್ ಯೂನಿಟ್ ಸೆಲ್. ಸೊ ಅನದರ್ ಹಾಫ್ ವಿಲ್ ಬಿ ಶೇರ್ಡ್ ವಿತ್ ದ ಅಡ್ಜಸೆಂಟ್ ಯೂನಿಟ್ ಸೆಲ್. ಹೌದಲ್ವಾ? ಸೊ ಹಿಯರ್ ಯು ಕ್ಯಾನ್ ಸಿ ದ ಪಾರ್ಟಿಕಲ್. ಸೊ ಒಂದು ಫುಲ್ ಪಾರ್ಟಿಕಲ್ ಕಾಣ್ತಾ ಇದೆ ಅಲ್ಲಿ, ಕಾಣ್ತಾ ಇದೆ ಅಲ್ವಾ? ಸೊ ನೆಕ್ಸ್ಟು ಅಲ್ಲಿ ಕಾರ್ನರಲ್ಲಿ ಒಂದು ಪಾರ್ಟಿಕಲ್ ಕಾಣ್ತಾ ಇದೆ, ಇಲ್ಲಿ ಈ ಕಾರ್ನರಲ್ಲಿ ಒಂದು ಪಾರ್ಟಿಕಲ್ ಕಾಣ್ತಾ ಇದೆ. ಸೊ ಯು ಕ್ಯಾನ್ ಹ್ಯಾವ್ ಫೇಸ್ ಡಯಾಗ್ನಲ್. ಅಲ್ಲಿ ಫೇಸ್ ಡಯಾಗ್ನಲ್ ಡ್ರಾ ಮಾಡಿದ್ದೀನಿ. ಫೇಸ್ ಡಯಾಗ್ನಲ್ AC ಅಂತ ರೆಪ್ರೆಸೆಂಟ್ ಮಾಡ್ಬೋದಲ್ವಾ? ಸೊ ಫೇಸ್ ಡಯಾಗ್ನಲ್ ಏನಲ್ಲಿ AC. ಅದರ ಲೆಂತನ್ನು ನಾನು ಸ್ಮಾಲ್ ಲೆಟರ್ B ಅಂತ ತೊಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ದಟ್ ಆಸ್ ಸ್ಮಾಲ್ ಲೆಟರ್ B. ಸೊ ಲೆಟ್ ದ ಲೆಂತ್ ಆಫ್ ಫೇಸ್ ಡಯಾಗ್ನಲ್ ಬಿ B. ಸೊ ಬರೆಯೋಣ ಅದನ್ನು. ಲೆಟ್ ದ ಎಡ್ಜ್ ಲೆಂತ್ ಸೇಮ್ ಇದೆ ಅಲ್ವಾ? B A. ಎಡ್ಜ್ ಲೆಂತ್ B A. ಆ್ಯಂಡ್ ಲೆಟ್ ದ ಲೆಂತ್ ಆಫ್ ಫೇಸ್ ಡಯಾಗ್ನಲ್ B ಸ್ಮಾಲ್ ಲೆಟರ್ B. ಫೇಸ್ ಡಯಾಗ್ನಲ್ ಲೆಂತ್ ಎಷ್ಟು? ಸೊ ಇದನ್ನು ನಾನು ಬೇಕಾದರೆ AC is equal to B ಅಂತ ತಗೋಬೋದು. AC is equal to B. So you can see the particles ಅಂದಾಗ what is the shape of the particle? Sphere. What is the radius of the particle then? Sphere the radius ಅಂತ ತಗೋಬೋದು. Let it be R. And okay, let be A. So let the length of face diagonal be AC is equal to B. And let the radius of a particle be R ಅಂತ ತಗೋತೀನಿ. ಐ ಆಮ್ ಗೋಯಿಂಗ್ ಟು ಟೇಕ್ ದಟ್ ಆಸ್ R. ಅಥವಾ ರೇಡಿಯಸ್ ಏನಾಗುತ್ತೆ? R ಆಗುತ್ತೆ. ಓಕೆ, ಸೊ ನಾವು ವಾಟ್ ವಿಲ್ ಡೂ ಇಸ್ ವಿಲ್ ಟೇಕ್ ದ ಟ್ರಯಾಂಗಲ್ ABC. ABC ಟ್ರಯಾಂಗಲ್ ಕಾಣ್ತಾ ಇದೆ ಅಲ್ಲಿ, ಕಾಣ್ತಾ ಇದೆ ABC ಟ್ರಯಾಂಗಲ್ಲು. ಯು ಕ್ಯಾನ್ ಸಿ ಟ್ರಯಾಂಗಲ್ ABC. ಸೊ ABC ಟ್ರಯಾಂಗಲ್ ತೊಗೊಂಡಾಗ ಆ್ಯಂಗಲ್ ABC ಇದೆಯಲ್ಲ, ಆ್ಯಂಗಲ್ ABC ಇಸ್ ಈಕ್ವಲ್ ಟು 90 ಡಿಗ್ರಿ. Okay, therefore I can say triangle ABC is an right angle triangle. It is a right angle triangle. Triangle ABC is a right angle triangle. So there I am going to take in triangle ABC. In triangle ABC. So angle ABC is equal to 90 degree na? ABC is equal to 90 degree. If one angle is 90 degree, then that triangle is called as a right angle triangle. So if it is a right angle triangle, you can apply Pythagoras theorem. You know Pythagoras theorem? So ನಿಮ್ಮ previous 10th standard ಓದಿರ್ತೀರಾ Pythagoras theorem. What is Pythagoras theorem? If in a right angle triangle, square on the hypotenuse is equal to sum of squares on other two sides. ಹೌದಲ್ವಾ? ಸೊ ಅದು Pythagoras theorem. So now I am going to apply Pythagoras theorem for this triangle ABC. So angle B 90 degree ಅಂದರೆ ಅದು exactly opposite to that AC ಇದೆ. ಹೌದಲ್ವಾ? angle B 90 degree ಅಂದರೆ exactly opposite to that you have side AC. AC is the hypotenuse. AC square is equal to, so AB square plus BC square. Is it right? What is AC? AC ನಾನು ಏನ ತಗೊಂಡಿದ್ದೀನಪ್ಪ? B. AC is equal to B. B square is equal to what is AB? What is AB? AB is nothing but edge length. Edge length ನಾನು ಏನು ತಗೊಂಡಿದ್ದೀನಿ? A. Square ಇದೆ, square ಮಾಡಿ plus. What is BC? BC is equal to again edge length A square. So B square is equal to A square plus A square, that is 2A square. So 2A square. Now B is equal to take square root. So root 2A square. Now we can see ಇಲ್ಲಿ square ಮತ್ತೆ root ಇದೆ, square and root gets cancelled. So you are going to get B is equal to root 2 into A. ಈ root 2 cancel ಆಗಲ್ಲ, okay, but ಇಲ್ಲಿ square ಇದೆ, square ಮತ್ತೆ square root cancel ಆಗಿ A comes outside. So B is equal to root 2 into A. B is equal to root 2A. What is B? B is nothing but what?
ಫೇಸ್ ಡಯಾಗ್ನಲ್. ಫೇಸ್ ಡಯಾಗ್ನಲ್ಲಿ ಎಷ್ಟು ಪಾರ್ಟಿಕಲ್ ಇದೆ ಕೌಂಟ್ ಮಾಡಿ. ಸೊ ಮೇಲೆ ಕಾರ್ನರಲ್ಲಿ ಒಂದು ಪಾರ್ಟಿಕಲ್ ಇದೆ ಅಟ್ ಎ ಹತ್ರ ಒಂದು ಕಾರ್ನರ್ ಇದೆ. ಸೊ ಫೇಸ್ ಸೆಂಟರ್ಡ್ ಅಲ್ಲೊಂದು ಪಾರ್ಟಿಕಲ್ ಇದೆ. ಸಿ ಅಲ್ಲೊಂದು ಪಾರ್ಟಿಕಲ್ ಇದೆ, ಹೌದಲ್ವಾ. ಎ ಅಂತ ತೊಗೊಂಡಾಗ ಐ ಕ್ಯಾನ್ ಟೇಕ್ ಓನ್ಲಿ ಆರ್, ಅಲ್ಲಿ ಆರ್ ಮಾತ್ರ ಇದೆ ರೇಡಿಯಸ್. ಬಟ್ ಅಲ್ಲಿ ಇನ್ನೊಂದು ಪಾರ್ಟಿಕಲ್ ಇದೆಯಲ್ಲ ಫೇಸಲ್ಲಿ, ದೇರ್ ಯು ಹ್ಯಾವ್ ಕಂಪ್ಲೀಟ್ ಪಾರ್ಟಿಕಲ್ ಅಂತಂದರೆ ಆರ್ ಪ್ಲಸ್ ಆರ್ ತೊಗೋಬೇಕಲ್ಲಿ. ಯು ಹ್ಯಾವ್ ಟು ಟೇಕ್ ಆರ್ ಪ್ಲಸ್ ಆರ್. ಮತ್ತು ವೆನ್ ಯು ಕಮ್ ಟು ಸಿ ಅಲ್ಲೂ ಅಷ್ಟೇ ಯು ಹ್ಯಾವ್ ಓನ್ಲಿ ಆರ್. ಅಲ್ಲಿಗೆ ರೇಡಿಯಸ್ ಆರ್ ಪ್ಲಸ್ 2r ಪ್ಲಸ್ ಆರ್ ಎಷ್ಟಾಯಿತು 4r. ಬಿ ಇಸ್ ಆಲ್ಸೋ ಈಕ್ವಲ್ ಟು ವಾಟ್ 4r. B is also equal to 4r. Now you compare these two. B is equal to root 2 into A, B is equal to 4r. ಗೊತ್ತಾಯ್ತಾ 4r ಹೆಂಗೆ ಬಂತು ಅಂತ. ಸೊ ಕಾರ್ನಲ್ಲಿರೋ ಪಾರ್ಟಿಕಲ್ಸ್ನ ರೇಡಿಯಸ್ ಅಂತ ತೊಗೋಣ, ರೇಡಿಯಸ್. ಬಟ್ ಇಲ್ಲಿ ಫೇಸಲ್ಲಿ ಇದೆಯಲ್ಲ ಅದು ಕಂಪ್ಲೀಟ್ ಪಾರ್ಟಿಕಲ್ ಇದೆ, ಅಲ್ಲಿ ಡಯಾಮೀಟರ್ ತೊಗೋಬೇಕು. ಡಯಾಮೀಟರ್ ತೊಗೊಂಡಿದ್ದೀನಿ ಅಂದರೆ r ಪ್ಲಸ್ ಆರ್ ಇಸ್ ಈಕ್ವಲ್ ಟು 2r. ಅಲ್ಲಿ ಆರು 2r ಪ್ಲಸ್ ಆರ್ 3r ಪ್ಲಸ್ ಆರ್ ಇಸ್ ಈಕ್ವಲ್ ಟು 4r. B is equal to 4r. ಕಂಪೇರ್ ದೀಸ್ ಟು. ಅಪ್ಲೈ ಆಕ್ಸಿಯಮ್ ನಂಬರ್ 1. ಓಕೆ, ಕಂಪೇರ್ ಮಾಡಿ. ಎಲ್ ಎಚ್ ಎಸ್ ಸೇಮ್ ಇದೆ ಅಲ್ವಾ. ಸೊ ಯು ಕ್ಯಾನ್ ಈಕ್ವೇಟ್ ಆರ್ ಎಚ್ ಎಸ್. ಸೊ ನಾವು ರೂಟ್ ಟು ಎ ಇಸ್ ಈಕ್ವಲ್ ಟು 4r. ರೂಟ್ ಟು ಎ ಇಸ್ ಈಕ್ವಲ್ ಟು 4r. ಎ ಇಸ್ ಈಕ್ವಲ್ ಟು 4 ಬೈ ರೂಟ್ 2 ಇಂಟು ಆರ್. ಎ ಇಸ್ ಈಕ್ವಲ್ ಟು 4 ಬೈ ರೂಟ್ 2 ಇಂಟು ಆರ್. ಸೊ ನಾವು ವಾಟ್ ಐಲ್ ಡೂ ಎಸ್, ಎ ಇಸ್ ಈಕ್ವಲ್ ಟು 4 ಬೈ ರೂಟ್ 2 ಇದೆ, ರ್ಯಾಷನಲೈಸ್ ದ ಡಿನಾಮಿನೇಟರ್. ರೂಟ್ 2 ಇದೆಯಲ್ಲ, ಯು ರ್ಯಾಷನಲೈಸ್ ದಟ್. ಸೊ 4 ಬೈ ರೂಟ್ 2 ಆರ್ ಇಲ್ಲಿದೆ ಇಂಟು ರೂಟ್ 2 ಬೈ ರೂಟ್ 2. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ನಾವು, ಏನು ಬರುತ್ತೆ ಇಲ್ಲಿ. ಸೊ ಎ ಇಸ್ ಈಕ್ವಲ್ ಟು ಸಿ. ಸೊ 4 ರೂಟ್ 2 ಆಗುತ್ತಲ್ವಾ, ರೂಟ್ 2 ಇಂಟು ರೂಟ್ 2 ಅಲ್ವಾ, ರೂಟ್ 2 ಇಂಟು ರೂಟ್ 2 ಆಗುತ್ತೆ. ಸೊ 4 ರೂಟ್ 2 ಆರ್ ಡಿವೈಡ್ ಬೈ ರೂಟ್ 2. ಸಾರಿ, ವಾಟ್ ಇಸ್ ದಿಸ್ 2. 2 1s 2 2s. ಎ ಇಸ್ ಈಕ್ವಲ್ ಟು 2 ರೂಟ್ 2 ಆರ್. ಎ ಇಸ್ ಈಕ್ವಲ್ ಟು 2 ರೂಟ್ 2 ಆರ್. ಎಡ್ಜ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ದವಾ. ಎ ಇಸ್ ಈಕ್ವಲ್ ಟು 2 ರೂಟ್ 2 ಆರ್. Therefore a is equal to 2 root 2 r. R is equal to a by 2 root 2. R is equal to a by 2 root 2. ಅರ್ಥ ಆಗ್ತಾ ಇದೆಯಾ. ಸೊ ನಾವು you know what is the volume of the unit cell? What is the volume of the unit cell? Okay, simple cubic structure. ಹೌದಲ್ವಾ. ಕ್ಯೂಬ್ ಅಂತ ಅಂದಾಗ what is the volume of a cube? a into a into a cube. All the sides are equal. Edge length ಎಲ್ಲ ಸೇಮ್ ಇದೆ. Therefore what is the volume of the unit cell? Unit cell is nothing but simple cube. ಹೌದಾ. ಸೊ therefore a cube. Okay, next just you can observe this. ನೋಡಿ, ಕಂಟಿನ್ಯೂ ಮಾಡ್ತೀನಿ ಈಗ. ನೋಡಿದ್ರಾ, ನೋಡ್ಕೊಳ್ಳಿ ಒಂದ್ಸಲ. ಫಸ್ಟ್ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿದೆ. ದೆನ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಬಿ ವ್ಯಾಲ್ಯೂನ ಕಂಪೇರ್ ಮಾಡಿ. ಬಿ ಇಸ್ ಈಕ್ವಲ್ ಟು ರೂಟ್ 2 ಇಂಟು ಎ ಬಂತು ಯೂಸಿಂಗ್ ಪೈಥಾಗರಸ್ ಥಿಯರಮ್. ಬಿ ಇಸ್ ಈಕ್ವಲ್ ಟು 4r ಆಯಿತು. 4r ಹೆಂಗೆ ಅಂತ ನಾನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಕಂಪೇರ್ ದೀಸ್ ಟು. ಯು ಗಾಟ್ ಎ ವ್ಯಾಲ್ಯೂ 4 ಬೈ ರೂಟ್ 2r. ರಾಷನಲೈಸ್ ದ ಡಿನಾಮಿನೇಟರ್. ಸೊ ನೆಕ್ಸ್ಟ್ ಯು ಹ್ಯಾವ್ ಎ ಇಸ್ ಈಕ್ವಲ್ ಟು 2 ರೂಟ್ 2 ಆರ್. ಎ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಆರ್ ಅಲ್ಲೇ ಇಟ್ಕೊಂಡು ಸೆಂಡ್ ದಿಸ್ ಟು ಡಿನಾಮಿನೇಟರ್ ಎ ಬೈ 2 ರೂಟ್ 2. ಆರ್ ಗೊತ್ತಾಯಿತು, ಎ ಗೊತ್ತಾಯಿತು, ರೇಡಿಯಸ್ ಗೊತ್ತಾಯಿತು, ರೇಡಿಯಸ್ ಆಫ್ ದ ಸ್ಪಿಯರ್ ಗೊತ್ತಾಯಿತು, ಎಡ್ಜ್ ಲೆಂತ್ ಗೊತ್ತಾಯಿತು. ಸೊ ನೆಕ್ಸ್ಟ್ ಯು ಕ್ಯಾನ್ ಸಿ ದಟ್. ಸೊ ವಾಲ್ಯೂಮ್ ಆಫ್ the unit cell, volume of the unit cell is equal to a cube. a cube ಅಂದರೆ ಸೊ 2 ರೂಟ್ 2 r cube, a cube. ಸೊ ನೆಕ್ಸ್ಟ್ ವಾಲ್ಯೂಮ್ ಆಫ್ one particle. ವಾಲ್ಯೂಮ್ ಆಫ್ ಒನ್ ಪಾರ್ಟಿಕಲ್ ಅಂದರೆ ಸ್ಪಿಯರ್ ಅಲ್ವಪ್ಪ. ಒನ್ ಪಾರ್ಟಿಕಲ್ ಅಂದರೆ ಸ್ಪಿಯರ್. ವಾಟ್ ಇಸ್ ದ ವಾಲ್ಯೂಮ್ ಆಫ್ ಅ ಸ್ಪಿಯರ್? ಅದನ್ನು ಕೂಡ ಓದಿದ್ದೀರಾ. 4/3 pi r cube. 4/3 pi r cube. 4/3 pi r cube. Next, total number of particles per unit cell. ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ FCC ನಲ್ಲಿ. ದಟ್ ಈಸ್ ಈಕ್ವಲ್ ಟು 4 particles. ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 4 particles. ಓಕೆ. ಸೊ therefore what is the volume of
total volume of the particles, total volume of the particles in the unit cell, is equal to, so total volume of the particles in the unit cell is equal to, so one particle is to 4 by 3 pi r cube. So ಎಷ್ಟು particles ಇದೆ ಒಂದು ಯೂನಿಟ್ ಸೆಲ್ನಲ್ಲಿ to 4 4 is 16. So what is the volume of the unit cell? Calculate ಮಾಡಿದ್ದೀರಾ? What is that? 2 root 2 r cube. Okay. Now let us calculate the packing fraction. Packing fraction ನಾನು ಹೇಳಿದೆ ನಿಮ್ಮ ಸ್ಕೂಲ್ನಲ್ಲಿ ನಿಮ್ಮ ಕಾಲೇಜ್ನಲ್ಲಿ ರಿಸಲ್ಟ್ ಬಂದಾಗ ನೀವು ಎಷ್ಟೋ ಸ್ಕೋರ್ ಮಾಡಿರ್ತೀರಾ. ಸೊ ಯು ಆರ್ ಗೋಯಿಂಗ್ ಟು ಸಿ ಇನ್ ಫ್ರಾಕ್ಷನ್. ಇಸ್ ಇಟ್ ರೈಟ್? ಸೊ ನಾನು ಹೇಳ್ದಂಗೆ 580 divided by 600, 480 divided by 600. Is it right? So here also you have to see the packing fraction. Okay. ಎಷ್ಟು ಸ್ಪೇಸು ಆಕ್ಯುಪೈ ಮಾಡ್ಕೊಂಡಿದೆ ಪಾರ್ಟಿಕಲ್ಸು ಇನ್ ಅ ಯೂನಿಟ್ ಸೆಲ್, ರೈಟ್? ಪ್ಯಾಕಿಂಗ್ ಫ್ರಾಕ್ಷನ್ ಇಸ್ ಈಕ್ವಲ್ ಟು, ಸಿ ಇಲ್ಲಿದೆಯಲ್ಲ, ಟೋಟಲ್ ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ಸ್ in one unit cell divided by, so volume of the unit cell, so volume of the particles in one unit cell divided by volume of the unit cell. This is nothing but what? Packing fraction. You are going to take packing fraction is equal to, okay, volume of the particles in one unit cell illidiyalla 4 by 3 pi r cube into 4 divided by, so what is the volume of the unit cell? Volume of the unit cell is 2 root 2 r whole cube. Okay, 4 4s are 16 ಬರುತ್ತೆ. ಇಷ್ಟನ್ನು ಸಾಲ್ವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಪ್ಯಾಕಿಂಗ್ ಫ್ರಾಕ್ಷನ್ ಇಸ್ ಈಕ್ವಲ್ ಟು 0.74. ಪ್ಯಾಕಿಂಗ್ ಫ್ರಾಕ್ಷನ್ ಎಷ್ಟು ಬಂತು? 0.74. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದಾಗ ನೆಕ್ಸ್ಟ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದರೆ ಎಫಿಷಿಯನ್ಸಿ ಇಸ್ ಆಲ್ವೇಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ಟರ್ಮ್ಸ್ ಆಫ್ 100. ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 0.74 into 100 that is equal to 74%, is equal to 74%. What is the packing efficiency? So ಏನಿಲ್ಲ, ಪ್ಯಾಕಿಂಗ್ ಫ್ರಾಕ್ಷನ್ಗೆ ಮಲ್ಟಿಪ್ಲೈ ಬೈ 100 ಗಿವ್ಸ್ ರೈಸ್ ಟು ಪ್ಯಾಕಿಂಗ್ ಎಫಿಷಿಯನ್ಸಿ. ಅರ್ಥ ಆಗ್ತಿದೆ? ಪ್ಯಾಕಿಂಗ್ ಫ್ರಾಕ್ಷನ್ಗೆ 100ನ ಮಲ್ಟಿಪ್ಲೈ ಮಾಡಿ ಅವ್ರು ಗೊಂಡು ಗೆಟ್ ಪ್ಯಾಕಿಂಗ್ ಎಫಿಷಿಯನ್ಸಿ 74%. ಸೊ ಇದೇ ಹೈಯೆಸ್ಟ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಯಾವುದಕ್ಕೆ? HCP ಆ್ಯಂಡ್ CCP, ದೇ ಹ್ಯಾವ್ ಸೇಮ್ ಎಫಿಷಿಯನ್ಸಿ. ವಾಟ್ ಇಸ್ ಎಫಿಷಿಯನ್ಸಿ? 74%. ಅಂದರೆ 74% ಪ್ಯಾಕ್ ಆಗಿದೆ. ವಾಟ್ ಅಬೌಟ್ ದ ವಾಟ್ಸ್ ಪರ್ಸೆಂಟೇಜ್ ಎಷ್ಟು ಬರುತ್ತೆ? ರಿಮೈನಿಂಗ್ ಎಷ್ಟು? 74, 100 minus 74 ಎಷ್ಟು? 26%. ನಥಿಂಗ್ ಬಟ್ ವಾಟ್ಸ್. 26% ಏನಾಗಿರುತ್ತೆ? ಸ್ಪೇಸ್ ಅದು. ಸೊ ಅಂದರೆ ಆ ಸ್ಪೇಸು ಆಕ್ಯುಪೈ ಆಗಿಲ್ಲ ಅಂತ 26%. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಅಬೌಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ HCP ಆ್ಯಂಡ್ CCP ಸ್ಟ್ರಕ್ಚರ್. ನೋಡಿ, okay students, now we have packing efficiency in body centered cubic structure. Body centered ಅದು ಆಲ್ರೆಡಿ ಗೊತ್ತು. The particles will be present at the corners as well as one particle will be present in the center of the body of that unit cell. ಹೌದಲ್ವಾ? ಒಂದು ಪಾರ್ಟಿಕಲ್ಲು ಆ ಬಾಡಿ ಒಳಗಡೆ, ಆ ಯೂನಿಟ್ ಸೆಲ್ ಒಳಗಡೆ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರಲ್ಲಿ ಇರುತ್ತೆ, ರೈಟ್? ಸೊ ದಟ್ ಈಸ್ ನಥಿಂಗ್ ಬಟ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ನೀವು ಆಲ್ರೆಡಿ ಓದಿದ್ದೀರಾ ಅದನ್ನು. ಸೊ ಈಗ ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕಲ್ಲಿ. ಓಕೆ, ಪ್ಯಾಕಿಂಗ್ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ ಅಂದರೆ ಈಗ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಇಲ್ಲಿ. ಸೊ ಒಂದು ಪಾರ್ಟಿಕಲ್ ಕಂಪ್ಲೀಟು ಆ ಯೂನಿಟ್ ಸೆಲ್ ಒಳಗಡೆ ಇದೆ ಅಂತಂದರೆ ಸೊ ಎಫಿಷಿಯನ್ಸಿ ಅಲ್ಲಿ ಜಾಸ್ತಿ ಯೂಸ್ ಆಗ್ತಾ ಇದೆ. ಅಂದರೆ ಎಫಿಷಿಯನ್ಸಿ ಅಂದ್ರೇನು? ಆ ಪಾರ್ಟಿಕಲ್ಸು ಜಾಸ್ತಿ ಫಿಲ್ ಆಗುತ್ತೆ. ಹೌದಲ್ವಾ? ಒಂದು ಪಾರ್ಟಿಕಲ್ ಕಂಪ್ಲೀಟ್ ಒಳಗಡೆ ಇದೆ, ಹೌದಲ್ವಾ? ನೌ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಎಫಿಷಿಯನ್ಸಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್. ಅರ್ಥ ಆಗ್ತಿದೆಯಾ? ಸೊ ನಾವು ಯು ಕ್ಯಾನ್ ಸಿ ದ ಫಿಗರ್. ಆ ಫಿಗರ್ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಫಸ್ಟು ಆಲ್ ದ ಎಡ್ಜ್ ಲೆಂತ್ ಸೇಮ್. ನಾನು ಅದನ್ನು ಎ ಯೂನಿಟ್ಸ್ ಅಂತ ತಗೋತೀನಿ. ಆಲ್ ದ ಎಡ್ಜ್ ಲೆಂತ್ ಇಸ್ ಸೇಮ್, ದೇರ್ಫೋರ್ ಐ ವುಡ್ ಟೇಕ್ ದಟ್ ಆಸ್ ಎ ಯೂನಿಟ್ಸ್. ಅರ್ಥ ಆಗ್ತಿದೆಯಾ? ಸೊ ಅಲ್ಲಿ ನೀವು FCCನಲ್ಲಿ ಹೋದ್ರಲ್ಲ, HCP ಆರ್ CCP ಪ್ಯಾಕಿಂಗ್ ಎಫಿಷಿಯನ್ಸಿ ಹೋದ್ರಲ್ಲ, ಅಲ್ಲಿ ಫೇಸ್ ಡಯಾಗ್ನಲ್ ಅಂತ ಹೇಳಿದ್ರಿ. ಸೊ ಹಿಯರ್ ಯು ಹ್ಯಾವ್ ಟು ಸೇ ಬಾಡಿ ಡಯಾಗ್ನಲ್. ವಾಟ್ ಇಸ್ ದ ಲೆಂತ್ ಆಫ್ ದ ಬಾಡಿ ಡಯಾಗ್ನಲ್? ದ ಲೆಂತ್ ಆಫ್ ದ ಬಾಡಿ ಡಯಾಗ್ನಲ್
ಓಕೆ ಎ ಎಫ್ ಅಂತ ತಗೊಳ್ತೀನಿ, ಎ ಎಫ್ ಇಸ್ ವಾಟ್ ಈಕ್ವಲ್ಸ್ ಟು ಸಿ. ಓಕೆ ಬರೆಯೋಣ. ಸೊ ಲೆಟ್ ದ length of the edges is equal to A. equal to A ಅಂದರೆ B ಅಂತ ತಗೊಳ್ಳೋಣ. B A. Let the length of the edges be A. Right. So now, and let the length of the body diagonal be small letter c. ಅರ್ಥ ಆಗ್ತಿದೆಯಾ? So now I'm going to take triangle EFD. ಕಾಣ್ತಿದೆ triangle EFD. Let us take triangle EFD. In triangle EFD, right angle triangle ಅದು. Okay, angle FED is equal to 90 degree. FED is equal to 90 degree. Apply Pythagoras theorem. Angle E is equal to 90 degree, FED 90 degree ಅಂದಮೇಲೆ the side opposite to 90 degree, that side is called as hypotenuse. FD square is equal to EF square plus ED square. What is FD? FD is equal to P square. EF is equal to, so EF A square, ED ಎಷ್ಟು? ED A square, right? So B square is equal to A square plus A square 2A square. B is equal to root 2, ಡಾಟಾ ಬರೀತೀನಿ ಬಿಕಾಸ್ ಸ್ಕ್ವೇರು ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ ಸ್ಕ್ವೇರ್ ರೂಟ್ ತೊಗೊಂಡಾಗ, ಸ್ಕ್ವೇರ್ ಆ್ಯಂಡ್ ರೂಟ್ 2 ಇಂಟು A. B is equal to root 2 into A. ಹಾಗೆ ಇರಲಿ. ಸೊ ನಾವು ಲೆಟ್ ಅಸ್ ಟೇಕ್ ಟ್ರಯಾಂಗಲ್ AFD. ಕಾಣ್ತಾ ಇದೆಯಾ? ಇನ್ ಟ್ರಯಾಂಗಲ್ AFD, okay, in triangle AFD, angle ADF is equal to 90 degree na? Angle ADF is equal to 90 degree. Again you have to apply Pythagoras theorem. So apply Pythagoras theorem. Angle D is 90 degree. The side opposite to 90 degree is hypotenuse. AF square is equal to, AF square is equal to what? So FD square plus AD square, FD square plus AD square. What is AF? ಏನು AF ಅಂದರೆ C ಅಲ್ವಾ? AF ಅಂದರೆ ಏನು? AF ಕಾಣ್ತಿದೆಯಲ್ಲ, ವಾಟ್ ಇಸ್ ದಟ್ AF? ಸೊ ಬಾಡಿ ಡಯಾಗ್ನಲ್ C ಅಂತ ತೊಗೊಂಡಿದ್ದೀನಿ, ರೈಟ್? ಸೊ C ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್ ಇಸ್ FD ಸ್ಕ್ವೇರ್? FD ಎಷ್ಟಪ್ಪ? FD B ಸ್ಕ್ವೇರ್ ಪ್ಲಸ್ ವಾಟ್ ಇಸ್ AD? AD is equal to A square. ಹೌದಲ್ವಾ? ಸೊ C square is equal to B square plus A square. ಸೊ ವಾಟ್ ಇಸ್ ದಿಸ್ B ವ್ಯಾಲ್ಯೂ? B ವ್ಯಾಲ್ಯೂ ಇಲ್ಲಿ ಆಲ್ರೆಡಿ ಇದೆ, ರೂಟ್ 2A ಇದೆಯಾ? ರೂಟ್ 2A ಇದೆ. ಇಲ್ಲಿ ನೋಡಿ, ಇಲ್ಲಿ B is equal to ರೂಟ್ 2 ಇಂಟು A. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಲಾ? ಸೊ C square is equal to, in place of B I have to substitute B is equal to ರೂಟ್ 2A. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ರೂಟ್ 2A ಹೋಲ್ ಸ್ಕ್ವೇರ್. ರೂಟ್ 2A ಸ್ಕ್ವೇರ್ ಇದೆ, ಸ್ಕ್ವೇರ್ ಮಾಡಿ, ಪ್ಲಸ್ ಯು ಹ್ಯಾವ್ A square, write down A square. So C square is equal to, square and root gets cancelled, A square, 2A square plus A square. C square is equal to 3A square. C square is equal to 3A square. ಕರೆಕ್ಟಾ? C is equal to ರೂಟ್ 3A. ಈಗ ರೂಟ್ 3A square ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತಲ್ವಾ? ರೂಟ್ 3 ಇಂಟು A. You are going to get ರೂಟ್ 3 ಇಂಟು A. Okay. Next we have ಲೆಂತ್ ಆಫ್ ದ ಬಾಡಿ ಡಯಾಗ್ನಲ್ ಬಿ ಸಿ ಅಂತ ತೊಗೊಂಡಿದ್ದೀರಲ್ವಾ? ಆ ಸಿ ಅಂದರೆ ಏನಪ್ಪ? ಸಿ ಈಸ್ ಈಕ್ವಲ್ ಟು, ನಾನು ಹೇಳಿದೆ, ಸೊ ಒಂದು ಕಂಪ್ಲೀಟ್ ಪಾರ್ಟಿಕಲ್ ಒಂದು ಕಾರ್ನಲ್ಲಿದೆ, ಇನ್ನೊಂದು ಕಂಪ್ಲೀಟ್ ಪಾರ್ಟಿಕಲ್ ಇನ್ನೊಂದು ಕಾರ್ನಲ್ಲಿದೆ. ಸೊ ಇನ್ ಬಿಟ್ವೀನ್, ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಆಫ್ ದ ಬಾಡಿ ಯು ಹ್ಯಾವ್ ಒನ್ ಪಾರ್ಟಿಕಲ್. ಅಂದರೆ ದೇ ಆರ್ ಆಲ್ ಇನ್ ಕಾಂಟ್ಯಾಕ್ಟ್, ಡಯಾಗ್ನಲ್ಲಿ ದೇ ಆರ್ ಆಲ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಹೌದಲ್ವಾ? ಸೊ ಈಗ ಆ್ಯಡ್ ಮಾಡಿ ರೇಡಿಯಸ್ನ. ಸೊ ಫಸ್ಟ್ ಕಾರ್ನರ್ ಎ ಹತ್ರ ಇದೆಯಲ್ಲ ಸ್ಪಿಯರು, ಎ ಹತ್ರ ಇದೆಯಲ್ಲ ಪಾರ್ಟಿಕಲ್ಲು, ಆ ಪಾರ್ಟಿಕಲ್ದು ರೇಡಿಯಸ್ ಏನು? ಆರ್ ಅಂತ ತೊಗೋಬೇಕು. ಬಿಕಾಸ್ ಸೊ ರೇಡಿಯಸ್ ಮಾತ್ರ ತೊಗೋಬೇಕು. ಬಟ್ ಇಲ್ಲಿ ಬಾಡಿ ಇದೆಯಲ್ಲ, ಯಾವುದೋ ಬಾಡಿ ಆಫ್ ದ ಯೂನಿಟ್ ಸೆಲ್, ಒಂದು ಪಾರ್ಟಿಕಲ್ ಇದೆಯಲ್ಲ, ಆ ಒಂದು ಪಾರ್ಟಿಕಲ್ಲು ಡಯಾಮೀಟರ್ ಆಗುತ್ತೆ. ಯು ಕೆನಾಟ್ ಟೇಕ್ ದ ರೇಡಿಯಸ್ ದೇರ್. R ಪ್ಲಸ್ R 2R, ಅಲ್ಲಿ 2R, ಅಲ್ಲಿ R 3R ಆಯಿತು.
ಇಲ್ಲಿ ಆರ್ ಆಗುತ್ತಲ್ಲ ಎಫ್ ಹತ್ರ ಒಂದು ಪಾರ್ಟಿಕಲ್ ಇದೆ ಹೌದಲ್ವಾ, ಅದೊಂದು ಆರ್, ಆರ್ ಪ್ಲಸ್ 2r 3r, 3r ಪ್ಲಸ್ ಆರ್ 4r. ಸೊ ದೇ ಫಾರ್ ಸಿ ಈಸ್ ಆಲ್ಸೋ ಈಕ್ವಲ್ ಟು ವಾಟ್ 4r. ಬಾಡಿ ಡಯಾಗ್ನಲ್. ಸೊ ಕಂಪೇರ್ ಮಾಡಿ ಮತ್ತೆ √3 into a 4r. ಕಂಪೇರ್ ದೀಸ್ ಟು LHS is same, you can equate RHS. √3a is equal to 4r. √3a is equal to 4r. So therefore a is equal to 4r by √3. Correct alva? A is equal to 4r by √3. a is equal to 4r by √3 ಇದೆ ಹೌದಲ್ವಾ. ಸೊ ನಾವು r ಕ್ಯಾಲ್ಕುಲೇಟ್ ಮಾಡಬೇಕು. r is equal to, send this to numerator, √3a divided by 4. Okay, a is equal to 4r by √3, r is equal to √3a divided by 4. What is r? r is the radius of the sphere particle. Okay, ಈಗ ನಾನು a ಗೊತ್ತಾಯಿತು, ಎಡ್ಜ್ ಲೆಂತ್ ಗೊತ್ತಾಯಿತು. ನೌ ಐ ನೀಡ್ ಟು ಕ್ಯಾಲ್ಕುಲೇಟ್. ಏನು ಕ್ಯಾಲ್ಕುಲೇಟ್ ಮಾಡಬೇಕು ಈಗ? ಸೊ ಪ್ಯಾಕಿಂಗ್ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದರ ಮುಂಚೆ ಲೆಟ್ ಅಸ್ ಸಿ ದ ವಾಲ್ಯೂಮ್. ವಾಲ್ಯೂಮ್ ಆಫ್ ಒನ್ ಪಾರ್ಟಿಕಲ್ is equal to volume of one particle ಎಷ್ಟು 4/3 pi r cube. ಕರೆಕ್ಟ್ ಅಲ್ವಾ? 4/3 pi r cube. So volume of one particle is equal to 4/3 pi r cube. So volume of now calculate number of particles. Number of particles calculate ಮಾಡಬೇಕು. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. number of particles per unit cell is equal to 2 ಅಲ್ವಾ? ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಇದನ್ನು. ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ BCC is equal to 2, right? Number of particles per unit cell is equal to 2. Therefore, so volume of 2 particles is equal to, ಆಲ್ರೆಡಿ ನಿಮ್ಗೆ ಗೊತ್ತು ಒಂದು ಪಾರ್ಟಿಕಲ್ದು ವಾಲ್ಯೂಮ್ ಎಷ್ಟು 4/3 pi r cube. 2 ಪಾರ್ಟಿಕಲ್ಸ್ ಅಂದರೆ 2 into 4/3 pi r cube. ಓಕೆ, ಸೊ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಕ್ಯಾಲ್ಕುಲೇಟ್ ಮಾಡಿ. ವಾಲ್ಯೂಮ್ ಆಫ್ one unit cell is equal to ಏನೋ, ಸೊ a cube ಅಂತಂದರೆ here you have a value 4r by √3, 4r by √3 whole cube, 4r by √3 whole cube. So now let us calculate packing fraction. ಒಂದ್ಸಲ ನೋಡಿ, ಅಬ್ಸರ್ವ್ ಮಾಡಿ. packing fraction is equal to, so volume of two particles divided by volume of one unit cell. ಓಕೆ, ಅಂದರೆ ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್ ಮಾರ್ಕ್ಸ್ ಅಂತ ಹೇಳ್ತೀವಲ್ಲ ಹಾಗೆ. ಸೊ ವಾಲ್ಯೂಮ್ ಆಫ್ 2 particles, ವಾಲ್ಯೂಮ್ ಆಫ್ only 2 particles, ವಾಲ್ಯೂಮ್ ಆಫ್ 1 unit cell. ಓಕೆ, ವಾಲ್ಯೂಮ್ ಆಫ್ 2 particles ಎಷ್ಟು? ಸೊ 2 4s are 8/3, ಸೊ pi r cube divided by ವಾಲ್ಯೂಮ್ ಆಫ್ 1 unit cell ಎಷ್ಟಪ್ಪ? 4r, 4 4s are 16, 16 4s are 64 r cube divided by √3 into √3 ಏನಾಗತ್ತಲ್ಲಿ? √3 into √3 ಹೌದಲ್ವಾ? √3 into √3 you are going to get 3 √3. ಸೊ therefore 3 √3 ಕ್ಯೂಬ್ ಮಾಡಿದಾಗ ನಾನು ಹೇಳ್ತಾ ಇರೋದು. ಓಕೆ, ಸೊ ನಾವು ಫೈನಲಿ you are going to get 0.68. what is the value? you are going to get 0.68. you are going to get 0.68. okay, packing efficiency ಅಂದಾಗ you have to multiply by 100. packing efficiency is equal to 0.68 into 100, that is equal to 68%. how much? 68%. so this is the packing efficiency ಅಂದಾಗ 100, therefore you have to multiply by 100, you are going to get 68%. so what is the packing efficiency in body centered cubic structure? so that is 68%. this is for 1 unit cell. I am talking about 1 unit cell. got it? ನೋಡಿ.
Okay students, so lastly we have packing efficiency in simple cubic lattice. Simple cubic lattice ಅಂದ ತಕ್ಷಣ ನಿಮ್ಮ ಇಮ್ಯಾಜಿನೇಷನ್ ಬರಬೇಕು. ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು? ಓನ್ಲಿ ಒನ್. ಯಾಕೆ ಸರ್? ಸೊ ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಅಟ್ ದ ಕಾರ್ನರ್ಸ್. ಇಲ್ಲಿ ಫೇಸ್ ಮೇಲೂ ಇರಲ್ಲ, ಸೊ ಸೆಂಟರ್ ಆಫ್ ದ ಬಾಡಿಲೂ ಇರಲ್ಲ. ಓಕೆ, ಸೆಂಟರ್ ಆಫ್ ದ ಯೂನಿಟ್ ಸೆಲ್ಲಲ್ಲೂ ಇರಲ್ಲ. ಸೊ ಓನ್ಲಿ ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿರುತ್ತೆ? ಒನ್. ನೌ ಲೆಟ್ ಅಸ್ ಕ್ಯಾಲ್ಕುಲೇಟ್ packing efficiency in simple cubic lattice. Okay, so now you can see the figure there. ಆ ಫಿಗರ್ ಕಾಣ್ತಾ ಇದೆ ಅಲ್ವಾ ಅಲ್ಲಿ? ಆ ಫಿಗರ್ನಲ್ಲಿ ನೋಡಿ, ಎರಡು ಕಾರ್ನರ್ ನಾನು ತೊಗೊಂಡಿದ್ದೀನಿ. ಎರಡು ಕಾರ್ನರು ಎಚ್ ಆ್ಯಂಡ್ ಎ, ಎಚ್ ಮತ್ತು ಎ ಕಾರ್ನರ್ ತೊಗೊಂಡಿದ್ದೀನಿ. ಅಲ್ಲಿ ದೇರ್ ಯು ಕ್ಯಾನ್ ಸಿ ಟೂ ಸ್ಪಿಯರ್ಸ್. ಇಸ್ ಇಟ್ ರೈಟ್? ಎರಡು ಪಾರ್ಟಿಕಲ್ ಕಾಣ್ತಾ ಇದೆ. ಸೊ ಹಿಯರ್ ಆಲ್ಸೋ ದ ಎಡ್ಜ್ ಲೆಂತ್ ವಿಲ್ ಬಿ ಸೇಮ್, ರೈಟ್? ದೇರ್ಫೋರ್ ಲೆಟ್ ಇಟ್ ಬಿ ಎ. ಓಕೆ, ಲೆಟ್ ದ ಎಡ್ಜ್ ಲೆಂತ್ ಬಿ ಎ ಅಂತ ತೊಗೋಣ. ಲೆಟ್ ದ ಎಡ್ಜ್ length be A. Okay, edge length be A. So now here you have to see what is the volume of one particle. So let us see what is the volume of one particle. Volume of one particle is equal to particle on the sphere 4/3 pi r cube. 4/3 pi r cube. Correct alva? Number of particles per unit cell is equal to 1. ಹೌದಲ್ವಾ? is equal to 1 ತಾನೇ ಅದು. Number of particles per unit cell calculate ಮಾಡಿದ್ದೀರಾ, that is equal to 1. So now, so total space occupied or volume ಅಂತಾನೆ ಹೇಳ್ಬೋದು. ಟೋಟಲ್ ಸ್ಪೇಸ್ ಆರ್ ಟೋಟಲ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ is equal to, so 1 into 4/3 pi r cube is nothing but 4/3 pi r cube itself. So 4/3 pi r cube. Correct alva? One particle ಗೆ 4/3 pi r cube. But what about number of particles per unit cell? Is equal to 1. Therefore multiply by 1. You are going to get the volume, total volume occupied by the particles or total space occupied by the particles is equal to 4/3 pi r cube. ಅರ್ಥ ಆಗ್ತಿದೆಯಾ? ಸೊ ಈಗ ಆ ಎಡ್ಜ್ ಲೆಂತ್ ತಗೋಣ. ಎಡ್ಜ್ ಲೆಂತ್ ನಾನು ಏನಂತ ಬರೀಬೋದು? ಎ ಇಸ್ ಈಕ್ವಲ್ ಟು ಎಡ್ಜ್ ಲೆಂತ್ ಎ ಇಸ್ ಈಕ್ವಲ್ ಟು, ಸೊ ದೇರ್ ಯು ಕ್ಯಾನ್ ಸಿ ಟೂ ಪಾರ್ಟಿಕಲ್ಸ್ ಆರ್ ಇನ್ ಕಾಂಟ್ಯಾಕ್ಟ್. ಕಾಣ್ತಾ ಇದೆಯಾ? ಎಚ್ ಮತ್ತು ಎ ಎರಡು ಪಾರ್ಟಿಕಲ್ ಕಾಂಟ್ಯಾಕ್ಟಲ್ಲಿದೆ. ಒಂದು ಪಾರ್ಟಿಕಲ್ದು ಆರ್ ಅಂದಮೇಲೆ ಇನ್ನೊಂದು ಪಾರ್ಟಿಕಲ್ದು ಆರ್ ಅಂತ ತೊಗೋಬೋದಾ ರೇಡಿಯಸ್ಸು? ಓಕೆ, ದೇರ್ಫೋರ್ ಐ ಕ್ಯಾನ್ ಸೇ ವಾಟ್ ಇಸ್ ದ ಎಡ್ಜ್ ಲೆಂತ್? ಆರ್ ಪ್ಲಸ್ ಆರ್ ತೊಗೊಂಡ್ರೆ ಎಡ್ಜ್ ಲೆಂತ್ ಸಿಗುತ್ತಾ ಅಲ್ಲಿ? ಇಸ್ ಇಟ್ ರೈಟ್? ಒಂದು ಪಾರ್ಟಿಕಲ್ದು ಆರ್ ಅಂತ ಅಂದಮೇಲೆ ಇನ್ನೊಂದು ಪಾರ್ಟಿಕಲ್ದು ಕೂಡ ಆರ್ ಇದೆ. ರೇಡಿಯಸ್ ಯು ಹ್ಯಾವ್ ಟು ಟೇಕ್, ರೈಟ್? ಸೊ ಆರ್ ಪ್ಲಸ್ ಆರ್ is equal to 2r is equal to 2r. Volume of the unit cell is equal to, so a cube nothing but 2r whole cube, that is equal to 8r cube. So packing fraction calculate ಮಾಡಬೇಕು. packing fraction is equal to, so total volume occupied by the particles divided by volume of the unit cell. Okay, so total volume occupied by the particles 4/3 pi r cube, 4/3 pi r cube. So now volume of the unit cell 8r cube. ಅರ್ಥ ಆಗ್ತಿದೆಯಾ? ಸೊ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 0 ಪಾಯಿಂಟ್ ಪ್ಯಾಕಿಂಗ್ ಫ್ರಾಕ್ಷನ್ ಎಷ್ಟು ಬಂತು? ಪ್ಯಾಕಿಂಗ್ ಫ್ರಾಕ್ಷನ್ ಇಸ್ ಈಕ್ವಲ್ ಟು 0.5236 ಬರುತ್ತೆ. ಓಕೆ, 0.5236 ಬರುತ್ತೆ ಪ್ಯಾಕಿಂಗ್ ಫ್ರಾಕ್ಷನ್. ಬಟ್ ನನಗೆ ಪರ್ಸೆಂಟೇಜ್ ಬೇಕು, ಎಫಿಷಿಯನ್ಸಿ ಬೇಕು. ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು
ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 52 ಪಾಯಿಂಟ್ ಅಂದರೆ 0. Packing efficiency is equal to 0.5236 into 100 ಮಾಡಿದ್ರೆ you are going to get 52.36%. ಓಕೆ, ಇಲ್ಲಿ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಸಿಂಪ್ಲಿಫೈ ಮಾಡಿ you are going to get packing fraction is equal to 0.5236. ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದಾಗ ಮಲ್ಟಿಪ್ಲೈ ಬೈ 100 you are going to get 52.36%. ಸೊ ಅಪ್ರಾಕ್ಸಿಮೇಟ್ಲಿ ನಾನು ಏನಂತ ಹೇಳ್ಬೋದು 52.4%. ಸೊ 52.4% ರೌಂಡ್ ಆಫ್ ಮಾಡಿ. ಸೊ ರೌಂಡ್ ಆಫ್ ಮಾಡಿ, ಇಲ್ಲಿ 3 ಇದೆ, ಇಲ್ಲಿ 6 ಇದೆ. ಸೊ ಮೋರ್ ದೆನ್ 5. ಸೊ ಮೋರ್ ದೆನ್ 5 ಇದ್ದಾಗ ಯು ಹ್ಯಾವ್ ಟು ರೌಂಡ್ ಆಫ್ ಟು ನೆಕ್ಸ್ಟ್ ನಂಬರ್, ಯು ಆರ್ ಗೋಯಿಂಗ್ ಟು ಗೆಟ್ 4. 52.4%. ಸೊ ಎಚ್ ಸಿ ಪಿನಲ್ಲಿ ಎಷ್ಟು? 74%. ಎಚ್ ಸಿ ಪಿ ಆ್ಯಂಡ್ ಸಿ ಸಿ ಪಿ ನಾನು ಹೇಳಿದೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇರೋದು ಯಾವುದು? ಎಚ್ ಸಿ ಪಿ ಆ್ಯಂಡ್ ಸಿ ಸಿ ಪಿನಲ್ಲಿ. ಸೊ ನೆಕ್ಸ್ಟ್ ಯಾವುದು? ಬಾಡಿ ಸೆಂಟರ್ಡ್ ಬಿ ಸಿ ಸಿ, ಅಲ್ಲೆಷ್ಟು? 68%. ಇದು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ನಲ್ಲಿ ಎಷ್ಟು? 52.4%. ಸೊ ದೇರ್ಫೋರ್ ಕಮ್ಮಿ ಎಫಿಷಿಯನ್ಸಿ ಇರೋದು ಯಾವುದು? 52.4%. ಮತ್ತು ಅಲ್ಲೂ ಅಷ್ಟೇ ಪಾರ್ಟಿಕಲ್ಸ್ ನೋಡಿ ಗೊತ್ತಾಗುತ್ತೆ. ಪಾರ್ಟಿಕಲ್ಸ್ ಎಷ್ಟು? ಇಲ್ಲಿ ಓನ್ಲಿ 1 ಪಾರ್ಟಿಕಲ್, ಒಂದು ಯೂನಿಟ್ಸಲ್ಲಿ ಓನ್ಲಿ 1 ಪಾರ್ಟಿಕಲ್ ವಿಲ್ ಬಿ ದೇರ್. ಬಿ ಸಿ ಸಿನಲ್ಲಿ 2 ಪಾರ್ಟಿಕಲ್ಸ್ ಅಲ್ವಾ? ಅದೇ ಎಫ್ ಸಿ ಸಿ ತೊಗೊಂಡ್ರೆ, ಎಚ್ ಸಿ ಪಿ ಆರ್ ಸಿ ಸಿ ಪಿ ತೊಗೊಂಡ್ರೆ ದೇರ್ ಯು ಹ್ಯಾವ್. ಸೊ ಟೋಟಲ್ ಎಷ್ಟು? 4 ಪಾರ್ಟಿಕಲ್ಸ್ ಅಲ್ವಾ? ಸೊ 4 ಪಾರ್ಟಿಕಲ್ಸ್ ಅಂದಾಗ ಎಫಿಷಿಯನ್ಸಿ ವಿಲ್ ಬಿ ಮೋರ್. ನೆಕ್ಸ್ಟು ಬಿ ಸಿ ಸಿಲಿ 2 ಪಾರ್ಟಿಕಲ್ಸ್, ಕಡಿಮೆ ಆಯಿತು ಸ್ವಲ್ಪ ಎಫಿಷಿಯನ್ಸಿ. ಇಯರ್ ಯು ಹ್ಯಾವ್ ಓನ್ಲಿ 1 ಪಾರ್ಟಿಕಲ್, ದೇ ಫಾರ್ ಎಫಿಷಿಯನ್ಸಿ ಇಸ್ ಲೀಸ್ಟ್, ಅಂದರೆ 52.4%. ಸೊ ನೋಡ್ಕೊಳ್ಳಿ. ಓಕೆ, ಸೊ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವಿಂಗ್ ಯೂನಿಟ್ ಸೆಲ್ ಡೈಮೆನ್ಷನ್. ಸೊ ಇಲ್ಲಿ ನಿಮಗೊಂದು ಡೆನ್ಸಿಟಿಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಆ ಎಕ್ಸ್ಪ್ರೆಷನ್ನೇ ಯೂಶ್ವಲಿ ಎಕ್ಸಾಮಿನೇಷನಲ್ಲಿ ಕೇಳ್ತಾ ಇರ್ತಾರೆ ಪ್ರಾಬ್ಲಮ್ಸು ಬೇಸ್ಡ್ ಆನ್ ದಟ್ ಎಕ್ಸ್ಪ್ರೆಷನ್. ಓಕೆ, ಈಗ ನಾನು ಯೂನಿಟ್ಸ್ ಎಲ್ಲ ತೊಗೊಂಡಾಗ ಇಟ್ ಕನ್ಸಿಸ್ಟ್ ಆಫ್ ವಾಟ್? ಎಡ್ಜ್ ಲೆಂತ್. ಎಡ್ಜ್ ಲೆಂತ್ ಗೊತ್ತಿದ್ದರೆ ಏನು ಕ್ಯಾಲ್ಕುಲೇಟ್ ಮಾಡ್ಬೋದು? ವಾಲ್ಯೂಮ್ ಆಫ್ ದ ಯೂನಿಟ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಹೌದಲ್ವಾ? ಮತ್ತು ಇಫ್ ಯು ನೋ ದ ಡೆನ್ಸಿಟಿ ಆಫ್ ಎನಿ ಮೆಟಲ್, ಯಾವ್ದಾದ್ರು ಒಂದು ಮೆಟಲ್ದ ಡೆನ್ಸಿಟಿ ಗೊತ್ತಿದ್ದರೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ದ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಯೂನಿಟ್ ಸೆಲ್. ಅರ್ಥ ಆಗ್ತಿದೆಯಾ? ಸೊ ಮಾಸ್ ಆಫ್ ದ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಯೂನಿಟ್ ಸೆಲ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವಾಗ? ಇಫ್ ಯು ನೋ ದ ಡೆನ್ಸಿಟಿ ಆಫ್ ಎನಿ ಮೆಟಲ್. ಗೊತ್ತಾಗ್ತಿದೆಯಾ? ಈಗ ಯಾವುದಾದ್ರು ಒಂದು ಪಾರ್ಟಿಕಲ್ದು ನನ್ನ ಮಾಸ್ ಗೊತ್ತಾದರೆ, ಸೊ ಐ ಕ್ಯಾನ್ ಡಿಟರ್ಮೈನ್ ದ ಅವಗ್ಯಾಡ್ರೋ ಕಾನ್ಸ್ಟೆಂಟ್. ಅವಗ್ಯಾಡ್ರೋ ಕಾನ್ಸ್ಟೆಂಟ್ನ ನಾನು ಈಸಿಯಾಗಿ ಡಿಟರ್ಮೈನ್ ಮಾಡ್ಕೊಬೋದು. ಅರ್ಥ ಆಗ್ತಿದೆ ನಾನು ಹೇಳಿದ್ದು? ಈಸಿಲಿ ಕ್ಯಾನ್ ಡಿಟರ್ಮೈನ್ ವಾಟ್? ಅವಗ್ಯಾಡ್ರೋ ನಂಬರ್. ಸಪೋಸ್ ಈಗ ಎಡ್ಜ್ ಲೆಂತ್ ನಾನು ಹೇಗೆ ತೊಗೊಳೋದು ಸರ್? ಎಡ್ಜ್ ಲೆಂತ್ ಹೇಗೆ ಫೈಂಡ್ ಔಟ್ ಮಾಡೋದು? ಥ್ರೂ ಎಕ್ಸ್ರೇ ಡಿಫ್ರಾಕ್ಷನ್. ಎಕ್ಸ್ರೇ ಡಿಫ್ರಾಕ್ಷನಿಂದ ನಾನು ಎಡ್ಜ್ ಲೆಂತ್ನ ತೊಗೋತೀನಿ. ಅರ್ಥ ಆಗ್ತಿದೆಯಾ? ಎಕ್ಸ್ರೇ ಡಿಫ್ರಾಕ್ಷನ್ ನಾನು ಏನು ತೊಗೋತೀನಿ? ಎಡ್ಜ್ ಲೆಂತ್. ಇಫ್ ಐ ನೋ ದ ಎಡ್ಜ್ ಲೆಂತ್, now I am going to calculate the volume of the unit cell. What is the volume of the unit cell? Volume of the unit cell. Volume of the unit cell is equal to A cube. Correct alva? A cube. So mass of the unit cell. Mass of the unit cell. So ಈಗ ಮಾಸ್ ಆಫ್ ದ ಯೂನಿಟ್ ಸೆಲ್ ಬೇಕು. ಮಾಸ್ ಆಫ್ ದ ಯೂನಿಟ್ ಸೆಲ್ ಅಂದರೆ ಏನು? ಸೊ ಝೆಡ್ ಇನ್ ನಂಬರ್ ಆಫ್ ಪಾರ್ಟಿಕಲ್ಸ್ ರೆಪ್ರೆಸೆಂಟೆಡ್ ಬೈ ಝೆಡ್. ಓಕೆ, ಸೊ ಮಾಸ್ ಆಫ್ ಒನ್ ಪಾರ್ಟಿಕಲ್ ಲೆಟ್ ಇಟ್ ಬಿ ಎಮ್. ಮಾಸ್ ಆಫ್ ಒನ್ ಪಾರ್ಟಿಕಲ್ ಏನು? ಎಮ್. ಝೆಡ್ ಅಂದರೆ ಏನು? ನಂಬರ್ ಆಫ್ ಪಾರ್ಟಿಕಲ್ಸ್ ಇಂಟು ಸೊ ಮಾಸ್ ಆಫ್ ಒನ್ ಪಾರ್ಟಿಕಲ್. ಸೊ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಒನ್ ಪಾರ್ಟಿಕಲ್. ಮಾಸ್ ಆಫ್ ಒನ್ ಪಾರ್ಟಿಕಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮೋಲಾರ್ ಮಾಸ್ ಡಿವೈಡೆಡ್ ಬೈ ಅವಗ್ಯಾಡ್ರೋ ನಂಬರ್. So molar mass divided by Avogadro number, you are going to get mass of one particle. So m by Na. ಅರ್ಥ ಆಗ್ತಾ ಇದೆಯಾ? So m is equal to what? M by Na. Now I need to calculate the density. So density of the unit cell, density of the unit cell is equal to, so mass of the unit cell is divided by, mass of the unit cell divided by volume of the unit cell, okay. Mass of the unit cell antandhaga, you know what is the mass of the unit cell? Z into m divided by what is the volume of the unit cell? A cube. ನೋಡಿ ಅಲ್ಲೇ ಇದು ಈಕ್ವೇಷನ್ಸ್ನ ತಗೋತಾ ಇದ್ದೀನಿ ಅಷ್ಟೇ.
right, Z into m divided by a cube. You know m is equal to what? M by Na, molar mass by divided by Avogadro number. So density small letter d is equal to Z into m divided by, so m divided by Na into a cube. So this is nothing but equation for density. To calculate density, Z into m divided by Na into a cube. M andre eno molar mass, Z into Z andre eno number of particles, Na andre Avogadro number 6.022 into 10 to the power of 23 particles, A andre edge length, a cube volume. Okay, nodi.